ಗೆಳೆಯರೆ, ನಾವೀಗ ಆರ್-ಸಿ-ಬಿಯ ಪಂದ್ಯಗಳ ಪಟ್ಟಿಯನ್ನು ನೋಡೋಣ. ಆರ್-ಸಿ-ಬಿಯ 7 ಹೋಮ್ ಪಂದ್ಯಗಳ ಪೈಕಿ 5 ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿವೆ ಗೆಳೆಯರೆ. ಉಳಿದ 2 ಪಂದ್ಯಗಳನ್ನ ರಾಯ್ಪುರದ ಶಹೀದ್ ವೀರ ನಾರಾಯಣ ಸಿಂಗ್ ಸ್ಟೇಡಿಯಂನಲ್ಲಿ ನಡೆಸಲಾಗುತ್ತೆ. ಮೊದಲ 2 ಖಚಿತ ಪಂದ್ಯಗಳು ಮಾರ್ಚ್ 28 IPL 2026 ಸೀಸನ್ನ ಓಪನಿಂಗ್ ಪಂದ್ಯವಾಗಿರುತ್ತದೆ. ಇದು ಆರ್-ಸಿ-ಬಿ ಮತ್ತು SRH ಅಂದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಡುವೆ ನಡೆಯಲಿದೆ. ಈ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಆರ್-ಸಿ-ಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಣಕ್ಕಿಳಿಯಲಿದೆ. ಈ ಬಾರಿ ಒಂದು ಆರ್-ಸಿ-ಬಿ ಮತ್ತು SRH ಕಡೆಯಿಂದ IPLಗೆ ಅದ್ಭುತವಾದ ಓಪನಿಂಗ್ ಕೂಡ ಸಿಗತ್ತೆ ಅಂತಲೇ ನಾವು ಭಾವಿಸ್ಬೋದು. ಆಮೇಲೆ 2ನೇ ಪಂದ್ಯ ಆರ್-ಸಿ-ಬಿ ವರ್ಸಸ್ CSK ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೆಯುತ್ತೆ. ಇದಂತೂ ಮಹಾ ಸಂಘರ್ಷ ಅಂತಾನೆ ಅಭಿಮಾನಿಗಳ ಪಾಲಿಗೆ ಅಂತ ಹೇಳ್ಬೋದು. IPL ಅಂದ್ರೇನೆ ಆರ್-ಸಿ-ಬಿ ವರ್ಸಸ್ CSK ಮ್ಯಾಚ್ ಅಂತ ಎಷ್ಟೋ ಜನ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಚಿನ್ನಸ್ವಾಮಿಯಲ್ಲಿ ಕೊಹ್ಲಿ ವರ್ಸಸ್ ಧೋನಿ ಫ್ಯಾನ್ಸ್ ನಡುವೆ ಭಾರಿ ಉತ್ಸಾಹ ಇರಲಿದೆ. ಮತ್ತು ಪ್ಲೇ ಆಫ್ಸ್ನಲ್ಲಿ ಒಂದು ಪಂದ್ಯ ಹಾಗೂ ಅಂತಿಮ ಫೈನಲ್ ಕೂಡ ಚಿನ್ನಸ್ವಾಮಿಯಲ್ಲಿ ನಡೆಯಲಿದೆ. ಹಾಗೂ ಕಳೆದ ಬಾರಿ ನಡೆದ ಕಹಿ ಘಟನೆಯಿಂದ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೊಸ ಸುರಕ್ಷತಾ ವ್ಯವಸ್ಥೆಯನ್ನು ತಂದಿದೆ. ಇದು ತುಂಬ ಮಹತ್ವದ ವಿಚಾರ ಗೆಳೆಯರೆ. ಮೊದಲ ಬಾರಿ ಆದಂತಹ ದುರಂತ ಇನ್ನೂ ಮರುಕಳಿಸಬಾರದಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಈ ಬಾರಿ ಹಲವು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮೊದಲನೇದಾಗಿ ಸ್ಟೇಡಿಯಂ ಸುತ್ತ 6 ಹೊಸ ಗೇಟ್ಗಳನ್ನು ನಿರ್ಮಿಸಲಾಗಿದೆ ಹಾಗೂ ಹಳೆ ಗೇಟ್ಗಳನ್ನು ಅಗಲ ಮಾಡಲಾಗಿದೆ. ಹಾಗೂ 2ನೇದಾಗಿ QR ಕೋಡ್ ಟಿಕೆಟ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಇದು ಓವರ್ ಕ್ರೌಡಿಂಗ್ ತಡೆಯಲು ತುಂಬ ಹೆಲ್ಪ್ ಮಾಡುತ್ತೆ ಗೆಳೆಯರೆ. 3ನೇದಾಗಿ ಹಳೆಯ NCA ಪ್ರಾಂಗಣವನ್ನು ಪ್ರೇಕ್ಷಕರಿಗೆ ಹೋಲ್ಡಿಂಗ್ ಏರಿಯಾ ಆಗಿ ಅಭಿವೃದ್ಧಿಪಡಿಸಲಾಗಿದೆ. 4ನೇದಾಗಿ ಸ್ಟೇಡಿಯಂ ಈಗ ಸಂಪೂರ್ಣ ಸಾಮರ್ಥ್ಯದಲ್ಲಿ ಪ್ರೇಕ್ಷಕರನ್ನು ಆಹ್ವಾನಿಸಲು ಅನುಮತಿ ಪಡೆದಿದೆ. ಗೆಳೆಯರೆ, ಇದು ಕೇವಲ ಕ್ರಿಕೆಟ್ ಸ್ಟೇಡಿಯಂ ಅಲ್ಲ, ಇದು ಕ್ರಿಕೆಟ್ ಅಭಿಮಾನಿಗಳ ಪಾಲಿನ ಎಮೋಷನ್ ಅಂತಲೇ ಹೇಳ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ನಮ್ಮ ಬೆಂಗಳೂರಿನ ಆತ್ಮ ಗೆಳೆಯರೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೇ ಅಧಿಕಾರ ವಹಿಸಿಕೊಂಡಾಗಲೇ ಹೇಳಿದರು, ಸುರಕ್ಷತಾ ಮಾನದಂಡಗಳನ್ನು ಸರಿಪಡಿಸಿದ ನಂತರ ಕ್ರಿಕೆಟ್ ವಾಪಸ್ ಬರುತ್ತದೆ ಎಂದು. ಇಂದು ಆ ಮಾತು ನಿಜವಾಗಿದೆ. ನಮ್ಮ 11 ಅಭಿಮಾನಿಗಳ ನೆನಪಿನಲ್ಲಿ ಈ ಬಾರಿ ಸ್ಟೇಡಿಯಂ ಸ್ಮೈಲ್ ಮೂಡಿಸಲಿ ಅಂತ ನಾವೆಲ್ಲ ಆಶಿಸ್ತೀವಿ ಗೆಳೆಯರೆ. ಇದು ನಿಮಗೆ ಸಂತೋಷದ ಸುದ್ದಿ ತಂದಿದ್ದರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ನಿಮ್ಮ ಅಭಿಮಾನಿಗಳಿಗೆ ಶೇರ್ ಮಾಡಿ. ಮಾರ್ಚ್ 28 ಚಿನ್ನಸ್ವಾಮಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದು ಈ ಪಂದ್ಯ ನಡೀತಾ ಇದೆ. ಈ ಪಂದ್ಯಕ್ಕೆ ನೀವು ಸ್ಟೇಡಿಯಂಗೆ ಬರ್ತೀರಾ ಇಲ್ಲ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಗೆಳೆಯರೆ. ಥ್ಯಾಂಕ್ ಯು. ಬಾಯ್ ಗೆಳೆಯರೆ. ಮಹಿಳಾ ODIನ ವಿಶ್ವಕಪ್ನ ಪಂದ್ಯಗಳನ್ನ ಕೂಡ ಚಿನ್ನಸ್ವಾಮಿಯಿಂದ ತೆಗೆದು ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂಗೆ ಸ್ಥಳಾಂತರಿಸಲಾಗಿತ್ತು. ಆದರೆ ಇಂದು ಕತ್ತಲೆ ಕಳೆದು ಬೆಳಕು ಮೂಡಿದೆ. ನಿನ್ನೆ ಅಂದರೆ ಮಾರ್ಚ್ 16ರಂದು ಕರ್ನಾಟಕ ಗೃಹ ಸಚಿವರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ತಜ್ಞರ ಜೊತೆ ಸಭೆ ನಡೆಸಲಾಗಿದೆ. ನಂತರ ಸಭೆಯ ಬಳಿಕ ಅಧಿಕೃತ ಅನುಮತಿ ಕೂಡ ನೀಡಿದ್ದಾರೆ. ಅಂದರೆ ಗೆಳೆಯರೆ, ನಮ್ಮ ಆರ್-ಸಿ-ಬಿ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತನ್ನ ಪಂದ್ಯಗಳನ್ನು ಆಡಲು ಅಧಿಕೃತವಾಗಿ ಅನುಮತಿ ಸಿಕ್ಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಜೀವ ಕಳೆ ಬಂದಿದೆ ಗೆಳೆಯರೆ.